ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತಲೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತಲೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನೋ. ಇದಕ್ಕೆಲ್ಲ ಅಂತ್ಯ ಆಗೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ಬಟ್ ಅದನ್ನ ಮಾತಾಡಿಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ತಲೆ ಕೆಡಿಸ್ಕೋಬಾರ್ದು. ಎಲ್ಲರೂ ನಮ್ಮ ಸ್ಥಿತಿನೂ ಹಾಗೆ ಇರಲ್ವಲ್ಲ? ಇರಬೇಕು. Don't give a damn. Because I don't give a damn. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಮಾತಿಲ್ಲ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರು ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ. ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ದೀವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 ಡೇಸ್ ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗಿಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನನಗೆ ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಏನಕ್ಕೆ ಮೆನ್ಸಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಡ್ಕೊಂಡು ಹೋಗ್ತಿದ್ರೆ ಎಲ್ಲರಿಗೂ ಕಿವಿ ಕೊಡ್ಕೊಂಡು ಆಳ್ಬೇಕಾಗುತ್ತೆ. ಡೋಂಟ್ ಗಿವ್ ಅ ಡೌನ್. ಎಲ್ಲ ಹೆಣ್ಮಕ್ಳು ನನ್ನ ಕಡೆದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್. ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರನ್ನ ಹೇಳಿದ್ರ ಓಕೆ ಡಿಪ್ರೆಷನ್ಗೆ ಹೋಗ್ಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ನೀಡ್, ಹೌ ಐ ವರ್ಕ್ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 ಅವರ್ ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತಾರೆ, ಕೆಲವರಿಗೆ ಕರೆಕ್ಟಾಗಿ 8 ಅವರ್ಸ್ ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ಇವಾಗ ಬೆಳಗ್ಗೆ ಈಗ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಾಗಿದ್ದಾಗ ಏನು ಮಾಡಬೇಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟ್ ಇಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಮುಟ್ಟಾಳು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟರು ಸೂಸೈಡ್ ಮಾಡ್ಕೊಳ್ಳೋದು. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವ ಯಾರು ಏನೋ ಕಮೆಂಟ್ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? Am I idiot? Called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I'll respond